ನಮಸ್ತೆ ಎಲ್ಲರಿಗೂ. ಬನ್ನಿ, ಮೇಲ್ಮರುವತ್ತೂರು ಆದಿಪರಾಶಕ್ತಿ ತಾಯಿ ನಿಮ್ಮೆಲ್ಲರಿಗೂ ಏನು ಸಂದೇಶ ಕೊಡಬೇಕು ಅಂತ ಇದ್ದಾಳೆ, ಏನು ವಿಚಾರಧಾರೆ ಇದೆ, ಏನು ಆಶೀರ್ವಾದ ಇದೆ, ಒಂದು ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ಆಸೆಗಳು ಈಡೇರಲಿ. ಇಡೀ ವಾಗ್ದೇವಿ ಕುಟುಂಬದ ಪರವಾಗಿ, ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂಥ ಪೂರ್ವಾರ್ಜಿತ ಕರ್ಮಫಲವಾಗಿ ನಿಮ್ಮ ದೇಹಗಳಲ್ಲಿ ಅಡಗಿ ಕೂತಿರುವಂಥ ಆ ಒಂದು ಕೆಟ್ಟ ದುಷ್ಟ ಶಕ್ತಿಯ ಅಂತ್ಯ ಆಗಲಿ ಅಂತ ಸಂಕಲ್ಪ ಮಾಡಿ ಹೊರಟಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ನೀವೆಲ್ಲರೂ ಮೇಲ್ಮರುವತ್ತೂರು ಆದಿಪರಾಶಕ್ತಿ ದೇವಿಯ ಹೆಸರಲ್ಲಿ ಒಂದು ಚಿಕ್ಕ ದೀಪನ ಹಚ್ಚಿ ನಿಮ್ಮ ಮನೆ ಒಳಗೆ. ಸೊ ನಾನು ನಿಮ್ಮೆಲ್ಲರ ಪರವಾಗಿ ಅಲ್ಲಿ ಪೂಜೆನ ಸಲ್ಲಿಸಿ ಬರ್ತೀನಿ. ಸೊ ಒಳ್ಳೆಯದಾಗಲಿ. ಕ್ರೌಡ್ ಇದೆ ನೋಡಿ, ಎಲ್ಲರಲ್ಲೂ ಇದ್ದಾಳೆ, ಎಲ್ಲರನ್ನೂ ನೋಡ್ತಾಳೆ ಆ ತಾಯಿ. ತುಂಬ ಜನ ಇದ್ದಾರೆ, ತುಂಬ ಜನರಲ್ಲೂ ನೀವು ತುಂಬ ಸ್ಪೆಷಲ್ ಇದ್ದೀರಾ ಅಂತ ತಾಯಿಗೆ ಗೊತ್ತಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ವೆಯ್ಟಿಂಗ್ ಮಾಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಿರೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಯಾಮಾರಿದ್ರೆ ತಲೆಗಳು ಉರುಳೋಗುತ್ತೆ ಅನ್ನೋ ರೀತಿಲಿ ಇದೆ ಇಲ್ಲಿ. ಸೊ ಒಂದು ಬಟರ್ಫ್ಲೈ ಥರ ಲೈಫನ್ನ ಫುಲ್ಲಾಗಿ ಜೀವಿಸಿ ಅನ್ನುವಂಥದ್ದು ಇದೆ. ತಾಯಿಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಬ್ರೇಕಿಂಗ್ ಆಫ್ ಮಿರರ್. ನಿಮ್ಮ ಹೃದಯ ಅಥವಾ ನಿಮ್ಮ ಜೀವನನ ಚೂರು ಚೂರು ಮಾಡಿ ಹಾಕಿದ್ದಾರೆ. ಆ ಚೂರು ಚೂರು ಆಗಿರುವಂಥ ಜೀವನನ ನೀವು ಹೇಗೆ ಇರಬೇಕು, ಆ ಚೂರು ಚೂರು ಕನ್ನಡಿಲಿ ಚೂರು ಚೂರಾಗಿರುವಂಥ ನೀವು ಇರಬೇಕಾ, ಅಥವಾ ಆ ಕನ್ನಡಿನ ತೆಗೆದುಹಾಕಿ ಹೊಸ ರೀತಿಲಿ ನಿಮ್ಮ ಜೀವನ ಶೈಲಿಯನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೇಕಾ? ಸೊ ಕನ್ನಡಿನ ಮತ್ತೆ ಜೋಡಿಸಿ ನೀವು ಮತ್ತೆ ನಿಮ್ಮ ಜೀವನನ ಜೋಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅಮ್ಮ ಇಲ್ಲಿ, ನೀವು ಬದಲಾಗಿ ಅನ್ನುವಂಥ ರೀತಿಲಿ ಹೇಳ್ತಾ ಇದ್ದಾಳೆ ಅಮ್ಮ ಇಲ್ಲಿ. ಪರಿಪೂರ್ಣವಾಗಿ ಬದಲಾಗಿ, ಹೊಸ ರೀತಿಲಿ ಬದಲಾಗಿ, ಇಷ್ಟು ಚೂರಿಂದ ನೀವು ಇನ್ನೊಂದಷ್ಟು ಮಾಸ್ಟರ್ ಪೀಸ್ ಅನ್ನುವಂಥ ರೀತಿಲಿ ಬದಲಾಗಿ ಅನ್ನುವಂಥ ರೀತಿಲಿ ಇದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಒಂದು ಬ್ರೇಕ್ ಆಗುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಿರರ್ ಮ್ಯಾಜಿಕ್ ಏನು ಮಾಡಿದ್ರು, ಅಥವಾ ಒಂದಷ್ಟು ಕನ್ನಡಿ ಮುಖಾಂತರ ನಿಮ್ಮ ಒಂದಷ್ಟು ವಿಚಾರಗಳನ್ನ ಅಥವಾ ಒಂದಷ್ಟು ಏನೋ ಪ್ರಯೋಗಗಳಾಗಿದೆ, ಅದನ್ನೆಲ್ಲ ನಾನು ತೆಗೆದು ಹಾಕ್ತೀನಿ ಅನ್ನುವಂಥ ಭರವಸೆನ ಕೊಟ್ಟಿದ್ದಾಳೆ ತಾಯಿ ಇಲ್ಲಿ ಎನ್ನುವಂಥದ್ದು. ಕೆಲವರು ಜೀವನದಲ್ಲಿ ತೊಂದರೆ ಮಾಡ್ತಿದ್ದಾರೆ. ಇಲ್ಲಿ ಮಿರರ್ ಕೂಡ ಇದೆ, ಇದು ನಂಗೆ ಮಿರರ್ ಎಫೆಕ್ಟೇ ಕೊಡ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿಲಿ ನಿಮ್ಗೆ ಒಂದಷ್ಟು ಟ್ರಿಗರಿಂಗ್ ಎನರ್ಜಿ ಟ್ರಿಗರ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ ಅಥವಾ ಪಾಸ್ಟ್ ಲೈಫ್ ಎನರ್ಜಿ ಅಥವಾ ಹಿಂದೆ ಇದ್ದಂಥ ಜೀವನ ಶೈಲಿ ಅಥವಾ ಪೂರ್ವಾರ್ಜಿತವಾಗಿ ಇದ್ದಂಥ ಜೀವನ ಶೈಲಿ ನಿಮ್ಮನ್ನ ಈ ಲೈಫಲ್ಲಿ ಟ್ರಿಗರ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ರೂಲ್ಸ್ನ ಬ್ರೇಕ್ ಮಾಡಿಕೊಂಡು ಒಂದು ಹೊಸ ರೀತಿಲಿ ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಚೌಕಟ್ಟಿನ ಒಳಗೆ ನಿಮ್ಮನ್ನ ನೀವು ಇಟ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಒಂದು ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಯಾರು ಕಾಯ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಸುಖ, ಶಾಂತಿ, ನೆಮ್ಮದಿ ಬರುತ್ತೆ. ಜೊತೆಗೆ ನಿಮ್ಮದೇ ಆದ ನಿಮ್ಮದೇ ರೀತಿಲಿ ಯೋಚನೆ ಮಾಡುವಂಥವ್ರು, ನಿಮ್ಮದೇ ಆದಂಥ ರೀತಿಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿ ಕೂಡ ಬರುವಂಥ ಸಾಧ್ಯತೆಗಳಿದೆ. ಸಾಕಷ್ಟು ಹೊಡೆದಾಟ ಇದೆ, ಸಾಕಷ್ಟು ಸಮಸ್ಯೆಗಳಿದೆ, ಬಟ್ ಲೈಫ್ ಒಂದು ರೀತಿಲಿ ಅಪ್ಗ್ರೇಡ್ ಆಗುತ್ತೆ ಅನ್ನುವಂಥದ್ದು ಇದೆ. 3, 4, 5 ನಂಬರ್ ಇದೆ ಇಲ್ಲಿ. ನಿಮ್ಮ ಲೈಫ್ ಅಪ್ಲಿಫ್ಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ರಣಹದ್ದುಗಳ ಬೇಟೆಯಲ್ಲಿ ನೀವು ಕಳೆದು ಹೋಗಬೇಡಿ ಅನ್ನುವಂಥ ರೀತಿಲಿ ಇದೆ. ಸೊ ರಣಹದ್ದುಗಳ ಬೇಟೆಯಲ್ಲಿ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ, ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪೂಜೆ, ಪುನಸ್ಕಾರ, ಧ್ಯಾನ, ಒಂದಷ್ಟು ವ್ರತಾಚರಣೆ ಜೀವನದಲ್ಲಿ ನಿಮಗೂ ಒಂದಷ್ಟು ಬದಲಾವಣೆಯನ್ನ
ತರ್ತಾ ಇದೆ, ಜಗತ್ತಿಗೂ ಕೂಡ ಬದಲಾವಣೆಯನ್ನ ತರ್ತಾ ಇದೆ. ಹೋಮ ಹವನಗಳನ್ನ ಮಾಡ್ಕೊಳ್ಳಿ, ಧ್ಯಾನದ ಮುಖೇನ ಪಡ್ಕೊಳ್ಳಿ ಶಕ್ತಿಗಳನ್ನ, ಮತ್ತೆ ಭಕ್ತಿ ಮಾರ್ಗದಲ್ಲಿ ನಡೀರಿ, ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ, ದೈವಕ್ಕೆ ಒಂದು ಶಕ್ತಿನ ಕೊಡಿ ಅನ್ನುವಂಥದ್ದು ಇದೆ. ಮತ್ತೆ ದೈವಕ್ಕೆ ಒಂದು ನೈವೇದ್ಯ ವಿಶೇಷವಾಗಿರೋದು ಮಾಡ್ಬೇಕು. ಅದನ್ನ ಮಾಡಿದ್ರೆ ದೈವಗಳೆಲ್ಲವೂ ಕೂಡ ಶಾಂತ ಆಗೋಗುತ್ತೆ. ಆ ಥರದ್ದೇನೋ ಒಂದು ವಿಶೇಷವಾದಂಥ ರಹಸ್ಯವಾದಂಥ ದೈವ ನೈವೇದ್ಯ ಇದೆ. ಅದನ್ನ ಮಾಡಿ ಅವಾಗ ಕ್ಷುದ್ರ ದೇವತೆಗಳನ್ನ ಇಟ್ಕೊಂಡು ಯಾರು ವಾಮಾಚಾರ ಮಾಡ್ತಿದ್ದಾರೆ ಇವರೆಲ್ಲರಿಗೂ ಒಂದು ಪಾಠವಾಗಿ ಅಮ್ಮ ನಿಲ್ತಾಳೆ. ಅದೊಂದು ಶಾಂತ ರೀತಿಲಿ ಅಮ್ಮ ಶಾಂತಿನ ಪಡಿತಾಳೆ ಅನ್ನುವಂಥದ್ದು. ಯಾವಾಗ ತಾಯಿ ರೌದ್ರಕ್ಕೆ ಹೋಗೋದಿಲ್ಲ, ಯಾವ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಆ ಒಂದು ರಹಸ್ಯವಾದ ನೈವೇದ್ಯ ಮಾಡೋದು ಯಾವುದೋ ಒಂದು ಪುಸ್ತಕದಲ್ಲೋ ಎಲ್ಲೋ ಇದೆ. ಅದನ್ನ ಮಾಡೋದಕ್ಕೆ ಬೇರೆದೇ ರೀತಿಯಲ್ಲಿ ವಿಧಾನಗಳಿದೆ. ಇದನ್ನ ಮಾಡೋದ್ರಿಂದ ಸಾಕಷ್ಟು ಶಕ್ತಿ ದೇವತೆಗಳಿಗೆ ಶಕ್ತಿ ಬರುತ್ತೆ, ಎಲ್ಲ ದೇವತೆಗಳಿಗೂ ಶಕ್ತಿ ಬರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನ ಕೂಡ ಜಾಗತಿಕ ಮಟ್ಟದಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಸರ್ವದ, ಎಲ್ಲ ಕರ್ಮ ಫಲಗಳನ್ನು ಒಳ್ಳೆ ರೀತಿಯಲ್ಲೇ ಉಪಯೋಗಿಸ್ಕೊಳ್ಳೋ ಅಂಥದ್ದು, ಒಂದು ಕ್ಷಮಾ ಗುಣ ಜನಗಳಲ್ಲಿ ಬರುವಂಥದ್ದು ಸಾಧ್ಯ ಆಗತ್ತೆ ಅವಾಗ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ಬಂದಿದ್ದು ಹೇಳ್ತಿದ್ದೀನಿ. ಸೊ ಇದ್ರಲ್ಲಿ ನಂದು ಯಾವುದೇ ಉದ್ದೇಶ ಇಲ್ಲ. ಆ ಪುಸ್ತಕ ಯಾವುದು ಅಂತಾನು ಗೊತ್ತಿಲ್ಲ, ನೈವೇದ್ಯ ಯಾವುದು ಅಂತಾನು ಗೊತ್ತಿಲ್ಲ, ಅಥವಾ ಇದನ್ನ ಬೇರೆ ಯಾರಿಗೋ ಪೋಟ್ರೆ ಮಾಡಿ ಹೇಳುವಂತ ಅಗತ್ಯ ಕೂಡ ನನ್ಗೆ ಇಲ್ಲ. ಸೊ ನಾನು ಯಾರಿಗೂ ಹೇಳ್ತಾ ಇಲ್ಲ. ಎಲ್ಲಿ ಆ ಶಕ್ತಿ ದೇವತೆ ನಿಮ್ಗೆ ಏನಾದ್ರು ಮೆಸೇಜ್ ಇಟ್ಟಿದ್ರೆ ಹೇಳು ಅಂತ, ನನ್ಗೆ ಈಗಾಗ್ಲೇ ಟೈಮ್ ಆಯ್ತು, ಆದ್ರೂ ಹೇಳು ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಕೂರಿಸಿ ಹೇಳಿಸ್ತಾ ಇದೆ. ಸೊ ಇದೆಲ್ಲವೂ ಕೂಡ ನಿಮ್ಗೆ ಬರ್ತಿರುವಂಥದ್ದು. ಬ್ರಾಹ್ಮಣರಾಗೆ ಉಳಿಬೇಕು ಅನ್ನುವಂಥದ್ದು ಇದೆ. ಸೊ ಬ್ರಾಹ್ಮಣರಿಗೆ ಹೆಚ್ಚಿನ ಸ್ಥಾನಮಾನ ಕೊಡ್ಬೇಕು. ಮತ್ತೆ ಬ್ರಾಹ್ಮಣರು ತಮ್ಮ ವಿಧಿವಿಧಾನಗಳನ್ನ ಅವರಿಗೆ ಯಾಕೆ ಆ ಹೆಸರು ಬಂತು ಆ ಒಂದು ರೀತಿಲಿ ಅವರು ಬದುಕಬೇಕು, ತುಂಬಾ ಕೆಟ್ಟ ರೀತಿಲಿ ಬದಲಾಗಬಾರ್ದು ಅನ್ನುವಂಥ ಎಚ್ಚರಿಕೆ ಮತ್ತೆ ಒಂದು ಸಂದೇಶ ಮತ್ತು ಅಗತ್ಯತೆ ಬಗ್ಗೆ ಕೂಡ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. 21 ದಿನದ ಬ್ರಹ್ಮಚಾರ್ಯ ವ್ರತನ ಪಾಲಿಸಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಅವರದೇ ಬಲೆಯಲ್ಲಿ ಅವರೇ ಬಿದ್ದು ಸಾಯೋ ಹಾಗೆ ನಾನು ಮಾಡ್ತೀನಿ, ಯಾರು ಎಂಥದ್ದೇ ಬಲೆ ಕಟ್ಟಿರ್ಲಿ ನಾನಿಲ್ವಾ ನೋಡ್ಕೊಳ್ಳೋದಕ್ಕೆ ಅನ್ನುವಂಥ ಒಂದು ಭರವಸೆನ ತಾಯಿ ಇಲ್ಲಿ ಕೊಡ್ತಿದ್ದಾಳೆ. ಒಂದು ಎಚ್ಚರಿಕೆ ಇದೆ, ಜಲಪ್ರಳಯ ಆಗುವಂಥದ್ದನ್ನ ಕೊಟ್ಟಿದ್ದಾಳೆ ತಾಯಿ ಇಲ್ಲಿ. ಜೊತೆಗೆ ಅಗ್ನಿ ಅವಘಡಗಳು, ಜಲಪ್ರಳಯಗಳು, ಸೊ ಮಳೆ, ಸಾಕಷ್ಟು ಪ್ರಾಕೃತಿಕ ವಿಕೋಪಗಳು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಬೆಳೆಗಳಿಗೆ ಒಂಚೂರು ತೊಂದರೆ ಆಗ್ಬಹುದು, ಪ್ರಯಾಣದ ಹಾದಿಲಿ ಒಂದಷ್ಟು ಸಮಸ್ಯೆಗಳಾಗಬಹುದು, ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಇದೊಂದು ದೊಡ್ಡ ರಾಕ್ಷಸನ ರೀತಿ ಇದೆ. ಎಲ್ಲೋ ಒಂದ್ ಕಡೆ ನಮ್ಮ ಜೀವನದಲ್ಲಿ ಒಂದು ಸ್ತ್ರೀ ತತ್ವ, ಒಂದು ಪುರುಷ ತತ್ವ, ಅಥವಾ ಒಂದು ಫೆಮಿನೈನ್ ಎನರ್ಜಿ, ಒಂದು ಮಸ್ಕ್ಯುಲಿನ್ ಎನರ್ಜಿ, ಒಂದು ಶಾಂತತೆ, ಒಂದು ಉಗ್ರತೆನ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ, ನಮ್ಮ ಲೈಫನ್ನ ನಾವು ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಲೈಫ್ ಎಲ್ಲೋ ಒಂದ್ ಕಡೆ ಅದಲು ಬದಲಾಗ್ಬಿಡುತ್ತೆ, ಏರುಪೇರು ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿ ಇದ್ರೂ ಕೂಡ ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ. ಎಲ್ಲರನ್ನು ಹಿಡಿದಿಡುವಂತ ಶಕ್ತಿ ಒಂದು ಸಂಸಾರಕ್ಕೆ ಇದೆ. ಒಂದು ಸಂಸಾರದಲ್ಲಿ ಸರಿಯಾದ ರೀತಿಲಿ ಒಂದು ಸಂಸಾರ, ಒಂದು ಮನೆ ನಡೆದಿದ್ದೆ ಆದ್ರೆ ಇಡೀ ವಿಶ್ವವೇ ಸರಿಯಾದ ದಾರಿಲಿ ನಡೆಯುತ್ತೆ ಅನ್ನೋದನ್ನ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. ಇಲ್ಲಿ ನೀವು ನಂಬರ್ ನೋಡಿದ್ರೆ ಮತ್ತೆ 34, 35, 36 ಲೈಫನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಎಲ್ಲೋ ಒಂದ್ ಕಡೆ ಎಲ್ಲಾ ನಂಬರ್ 9ನ ರೆಪ್ರೆಸೆಂಟ್ ಮಾಡ್ತಿದೆ. 9 ಡಿಸೆಂಬರ್ 9 ಈ ವರ್ಷದ 9 ಮುಗಿತಾ ಇದೆ. ಸೊ ನೆಕ್ಸ್ಟ್ ಇಯರ್ ಏನ್ ಬರುತ್ತೆ ಅದು 1 ಆಗತ್ತೆ. ಸೊ ಒಂದು ಹೊಸ ಬೆಳಕಿನ ಕಡೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸಾಕಷ್ಟು ಉಗ್ರ ನರ್ತನನ ನೋಡ್ತೀರಾ ಅನ್ನುವಂಥದ್ದು ಇದೆ. ಚಂಡಮಾರುತಗಳನ್ನು ಕೂಡ ನೋಡ್ತೀರಾ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಾವು ನೋವು ಇರ್ಲಿ ಅಥವಾ ಎಂಥದ್ದೇ ಸಮಸ್ಯೆಗಳಿರ್ಲಿ ಎಲ್ಲಾನು ನಾನು ನೋಡ್ಕೊಂಡು ನಿಮ್ಮ ಜೀವನಕ್ಕೆ ಒಂದು ಬೆಳಕನ್ನ ತರ್ತೀನಿ, ನಿಮ್ಮ ಕನಸಿನ ಕಾಮನ ಬಿಲ್ಲನ್ನ ನಾನು ಈಡೇರಿಸಿ ಕೊಡ್ತೀನಿ ಅನ್ನುವಂಥ ಭರವಸೆನ ತಾಯಿ ಕೊಡ್ತಿದ್ದಾಳೆ.
ಸಮಸ್ಯೆ ಎಲ್ಲ ಕಳೀತಾ ಇದೆ. ಇನ್ನೊಂದಷ್ಟು ರುದ್ರ ತಾಂಡವ ಬಾಕಿ ಇದೆ. ಆ ರುದ್ರ ತಾಂಡವ ಆದ್ಮೇಲೆ ನಾನು ಜಗತ್ತಿಗೆ ಶಾಂತಿ ಕೊಡ್ತೀನಿ, ನಿಮ್ಮ ಜೀವನಕ್ಕೆ ಶಾಂತಿ ಕೊಡ್ತೀನಿ, ಎಲ್ಲರನ್ನು ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತೀನಿ. ಹೆಚ್ಚಿನ ಸಾವು ನೋವುಗಳಾಗತ್ತೆ. ಆ ಸಾವು ನೋವು ಆಗಬಾರ್ದು ಅಂದ್ರೆ ಧರ್ಮ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮೇಜರ್ ಒಂದು 3, 4, 6, 7, 8 ತಲೆಗಳು ಉರುಳುತ್ತೆ, ದೊಡ್ಡ ದೊಡ್ಡ ತಲೆಗಳು ಉರುಳುತ್ತೆ ಅನ್ನುವಂಥದ್ದು ಇದೆ. ಮತ್ತೊಮ್ಮೆ ಕಾಶಿ ಪವಿತ್ರ ಕ್ಷೇತ್ರವಾಗಿ ಆ ದಿಗ್ಗಜರ ಅಂತ್ಯಕ್ರಿಯೆ ಕಾಶಿಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ತಾವೇ ತೋಡಿದ ಬಾವಿಗೆ ತಾವೇ ಬೀಳಬಾರ್ದು ಅನ್ನುವಂಥದ್ದು ಕೂಡ ಇದೆ. ಬೆಕ್ಕಿನ ಕತ್ತಿಗೆ ಗಂಟೆನ ಯಾರ್ ಕಟ್ಟೋದು, ಇದನ್ನ ಕಟ್ಟಬೇಕಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಇದನ್ನ ಕಟ್ಟಿ ಎಲ್ಲಾ ರೀತಿಲೂ ಕೂಡ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪುಣ್ಯದ ಫಲ ಚೆನ್ನಾಗಿದೆ, ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಅಂತ್ಯ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಅಂತ್ಯ ಆಗೋದ್ರಲ್ಲಿ ಇದೆ. ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದ್ರಲ್ಲಿ ಇದೆ. ಮತ್ತೆ ನಾಯಿ ಬಗ್ಳದ ದೇವಲೋಕ ಹಾಳಾಗತ್ತಾ, ಆ ತರ ರೀತಿಲೂ ಕೂಡ ಇದೆ. ಸೊ ಪರಿಪೂರ್ಣವಾಗಿ ತಾಯಿ ನಿಮ್ಗೆ ಏನೋ ಒಂದು ಅಮೃತನ ಕೊಡ್ತಿದ್ದಾಳೆ, ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಹಾಲನ್ನ ಹಾಲ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಹಾಲನ್ನ ಹಾಲ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಲು ತುಂಬಿರುವಂತಹ ಮಡಿಕೆ ದೇವರ ಪಾದಕ್ಕೆ ಸೇರ್ಬೇಕೆ ಹೊರತು ಯಾವುದೋ ಬೀದಿಯ ಅಲ್ಲಿ ಚೆಲ್ ಹೋಗಿ ನಾಯಿ ಬಂದು ನೆಕ್ಕೋ ಹಾಗೂ ಆಗಬಾರ್ದು. ಮತ್ತೆ ವಿಷ ಸರ್ಪದ ವಿಷ ಕೂಡ ಹಾಲಿಗೆ ತಾಕಬಾರ್ದು. ನಿಮ್ಮ ಜೀವನ, ನಿಮ್ಮ ಆತ್ಮ, ನಿಮ್ಮ ದೇಹ, ನಿಮ್ಮ ಮನೆ, ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ಕಾರ್ಯ ಎಲ್ಲವೂ ಕೂಡ ಪವಿತ್ರವಾದಂಥ ಅಮೃತದ ಸಮಾನವಾದಂಥ ಹಾಲಿನ ಹಾಗೆ ಇರ್ಲಿ ಅನ್ನುವಂಥದ್ದು ಇದೆ. ಒಂದೇ ಒಂದು ತೊಟ್ಟು ಹುಳಿ ಸಾಕು ಎಲ್ಲವೂ ಕೂಡ ಹಾಳಾಗೋದಕ್ಕೆ. ಹಾಳಾಗೋದಕ್ಕೆ ಬಿಡಬೇಡಿ. ಸುತ್ತಮುತ್ತ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಇದೆ. ನಾನು ಇದೀನಿ ಜೀವನದಲ್ಲಿ, ಎಲ್ಲ ರೀತಿಲೂ ಅವಕಾಶಗಳನ್ನ ಮಾಡ್ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಸೊ ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಾನು ಕೊಡ್ಬೇಕೋ ಅದನ್ನ ನಾನು ಕೊಡ್ತೀನಿ ಅಂತ ಕೂಡ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. ಸೊ ಇದಿಷ್ಟು ನಿಮ್ಗೆ ತಾಯಿ ನುಡಿತಾ ಇರುವಂತ ಮಾತು. ಸಾಕಷ್ಟು ಒಳ್ಳೆ ರೀತಿಲೇ ನಿಮ್ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮದ ಹಾದಿಯಲ್ಲಿ ನಡೀರಿ, ಧರ್ಮ ನಿಮ್ಮನ್ನ ರಕ್ಷಿಸುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಜಾತಿ ಮತದ ಬಗ್ಗೆ, ಧರ್ಮದ ಬಗ್ಗೆ ಮಾತಿಲ್ಲ. ಇಲ್ಲಿ ಮನುಷ್ಯ ಧರ್ಮದ ಬಗ್ಗೆ ಮಾತಿದೆ. ಮನುಷ್ಯರು ಮನುಷ್ಯ ಧರ್ಮನ ಅನುಸರಿಸಿದ್ರೆ ಸಾಕು, ಇಡೀ ಜಗತ್ತೇ ಶಾಂತಿಮಯವಾಗಿರುತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನ ಕೃಪಾಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನಸ್ಸಿನ ಮಗುನ ಚೆನ್ನಾಗಿ ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಬಂಧನದಿಂದ ಎಲ್ಲರಿಗೂ ಬಿಡುಗಡೆ ಮಾಡಿ ಕೊಡ್ತೀನಿ. ಚದುರಂಗದ ಆಟದಲ್ಲಿ ಗೆಲ್ಲೋರು ಯಾರಿದ್ದಾರೆ, ಯಾರ ಅಂತ್ಯ ಆಗತ್ತೆ, ಕಾಲಕ್ಕೆ ಬಂದು ನಾನು ತಿಳಿಸಿ ಕೊಡ್ತೀನಿ. ನಿಮ್ಮ ಜೀವನದ ಪ್ರಯಾಣದಲ್ಲಿ ಏನು ಬರಿಬೇಕು ಅಂತಿದ್ದೀರಾ ಅದನ್ನ ನೀವು ಬರೀರಿ. ಅದನ್ನ ಈಡೇರಿಸ್ಬೇಕೋ ಬೇಡವೋ ನಾನು ಯೋಚನೆ ಮಾಡಿ ನಿರ್ಧಾರ ತಗೊಂಡು ನಾನು ನಿರ್ಧರಿಸ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ. ಯಾಕೆ ತಾಯಿ ನಿರ್ಧರಿಸ್ತಾಳೆ, ಯಾಕೆ ನಾನು ಕೇಳಿದ್ದೆಲ್ಲ ಕೊಡಲ್ಲ ಅಂದ್ರೆ, ಸೊ ಯಾರ್ಯಾರಿಗೆ ಏನೇನು ಸರಿ ಏನೇನು ತಪ್ಪು ಇದು ಗೊತ್ತಾಗೋದು ಬೇರೆಯವರಿಗಲ್ಲ. ಸೊ ಆ ಜಗಜ್ಜಗನಿಗೆ, ಜಗತ್ ಮಾತೆಗೆ ಅಷ್ಟೇನೆ, ಜಗತ್ತಿಗೆ ತಾಯಿ ಆಗಿರುವಂಥವಳು. ಸೊ ಯಾವತ್ತು ತನ್ನ ಮಕ್ಕಳಿಗೆ ಕೆಟ್ಟದನ್ನ ಕೊಡೋದಿಲ್ಲ. ನಿಮ್ಗೆ ಅಹಿತಕರವಾಗಿರೋದನ್ನ ನೀವು ಕೇಳಿದ್ರೆ ಕೊಡೋದಕ್ಕೆ ಆ ತಾಯಿಗೆ ಮನ್ಸಿಲ್ಲ, ಅಷ್ಟೇನೆ. ಸೊ ಇದಿಷ್ಟನ್ನು ಹೇಳ್ತಾ ಆ ಜಗಜ್ಜಗನಿ ತಾಯಿಗೆ ವಂದನೆನ ತಿಳಿಸ್ತಾ ಇನ್ನೊಂದಷ್ಟು ಒಳಿತು ನಿಮ್ಮ ಜೀವನದಲ್ಲಿ ಆಗ್ಲಿ ಅಂತ ಹೇಳ್ತಾ, ಸೊ 3 ಬಾರಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಅಂತ ಹೇಳಿ ಇವಾಗ. ಸೊ ನಾ ಹೇಳ್ದಾಗ, ಸೊ ಓಂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಮರೂರರಸಿಯೇ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ ಓಂ 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 ಓಂ. ಸೊ ಎಲ್ರು ಇವಾಗ 3 ಬಾರಿ ಓಂ ಶಕ್ತಿ ಹೇಳಿ. ನಾಳೆ ಅಮಾವಾಸ್ಯೆ ಇದೆ, ದಯವಿಟ್ಟು ಎಲ್ರು ಪೂಜೆ ಮಾಡ್ತೀರಾ ಅಂತ ನಾನು ನಂಬಿದೀನಿ.
ನನಗ್ ಗೊತ್ತಿದೆ ಮಾಡ್ತೀರಾ ಅಂತ. ಮಾಡಕ್ಕಾಗಿಲ್ಲ ಅನ್ನೋರು ಮನಸ್ಸಿನಲ್ಲೇ ಆ ತಾಯಿನ ನೆನೆಸ್ಕೊಂಡು ಆ ತಾಯಿಗೆ ಒಂದು ಕೃತಜ್ಞತೆನ ಹೇಳಿ. ಸೊ ಖಂಡಿತವಾಗ್ಲು ನಿಮ್ಮ ಆಸೆ ಈಡೇರ್ಲಿ ಅಂತ ನಾನು ಖಂಡಿತವಾಗ್ಲು ಕೇಳೋದಿಲ್ಲ. ನಿಮ್ಮ ದೇಹದಲ್ಲಿ ಇರುವಂತ ದುಷ್ಟ ಶಕ್ತಿಗಳು ಅಥವಾ ದುಷ್ಟ ಎನರ್ಜೀಸ್ ಎಲ್ಲ ಎಂಡ್ ಆಗ್ಲಿ ಅನ್ನುವಂತ ಕಾರಣಕ್ಕೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನೇನಿರುತ್ತೋ ಅದು ಆ ತಾಯಿ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಿ ಈಡೇರಿಸಿ ಕೊಡ್ತಾಳೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಗ್ತಾ ಇರಿ. ಓಂ ಶಕ್ತಿ.